This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ನಾನು ಮನೆಯಿಂದ ಕೆಲಸ ಮಾಡುವ ಅವಕಾಶ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಗೈಸ್, ಈ ಕಂಪನಿಗಳಿಂದ ತುಂಬ ಜನಕ್ಕೆ ಕನ್ಫರ್ಮೇಷನ್ ಇಮೇಲ್ ಅನ್ನೋದು ಬರ್ತಿದೆ ಅಂತೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅಷ್ಟೇ ರಿಸರ್ಚ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಲಿಂಕ್ ನಮಗೆ ಯಾವಾಗ ಎಕ್ಸ್ಪೈರ್ ಆಗೋದು ನಮಗೆ ಗೊತ್ತಿರಲ್ಲ ಗೈಸ್. ಸೊ ವಿಡಿಯೋ ನೋಡಿದ ತಕ್ಷಣ ನೀವು ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಫುಲ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಪ್ಲೈ ಮಾಡೋದು ಹೇಗೆ ಅಂತ. ನಾನು ಸಹ ಅಪ್ಲೈ ಮಾಡಿದ್ದೀನಿ, ನಿಮಗೆ ಪ್ರೂಫ್ ಸಹ ಹಾಕಿದ್ದೀನಿ ಗೈಸ್, ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸ್ಯಾಲ್ರಿ ನೋಡಿದ್ರೆ 25,000 ಅಂದರೆ 25,000ವರೆಗೂ ನೀವು ತಿಂಗಳ ದುಡ್ಕೋಬೋದು. ವಾರಕ್ಕೆ 5 ದಿನ ಕೆಲಸ ಆಗಿರುತ್ತೆ. ಮತ್ತು ಯಾವುದೇ ರೀತಿ ಕೋಡಿಂಗ್ ಎಕ್ಸ್ಪೀರಿಯನ್ಸ್ ಫೀಸ್ ಏನೂ ಇರಲ್ಲ ಸ್ನೇಹಿತರೆ. ಗೃಹಿಣಿಯರು, ಫ್ರೆಶರ್ಸು ಯಾರು ಬೇಕಾದರೂ ಈ ಜಾಬ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಗೈಸ್. ಓಕೆ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅವರ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಫ್ರೀಯಾಗಿ ಏನಾದರೂ ರೆಸ್ಯೂಮ್ ಬೇಕು ಅಂದರೆ ನನಗೆ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ ಮತ್ತು 3 ಜನಕ್ಕೆ ಶೇರ್ ಮಾಡಿ. ನನಗೆ ಆ ಸ್ಕ್ರೀನ್ಶಾಟ್ಸ್ನ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಈ ಜಾಬ್ಗೆ ತಕ್ಕಂಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡ್ಕೊಡ್ತೀನಿ ಗೈಸ್. ರೆಸ್ಯೂಮ್ ಇಸ್ ಅ ಮೈನ್ ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ ಗೈಸ್. ಅದಕ್ಕೆ ಫಸ್ಟ್ ನೀವು ರೆಸ್ಯೂಮ್ ಅನ್ನೋದು ಅಪ್ಡೇಟ್ ಮಾಡಿಕೊಂಡು ಕ್ಲಿಯರಾಗಿ ನಿಮ್ಮ ರಿಕ್ವೈರ್ಮೆಂಟ್ಸ್ ಎಲ್ಲನೂ ಕರೆಕ್ಟಾಗಿ ಕ್ಲಿಯರಾಗಿ ಎಲ್ಲ ಅಪ್ಡೇಟ್ ಮಾಡಿ ನಂತರ ನೀವು ಅಪ್ಲೈ ಮಾಡಿದ್ರೆ ಪಕ್ಕ ನಿಮ್ಮ ರೆಸ್ಯೂಮ್ ಅನ್ನೋದು ಶಾರ್ಟ್ ಲಿಸ್ಟ್ ಆಗುತ್ತೆ ಗೈಸ್. ಓಕೆ, ಸೊ ನೀವು ಆದಷ್ಟು ಬೇಗ ವೀಡಿಯೋ ನೋಡಿದ ಕೂಡಲೇ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ ಗೈಸ್, ತಡ ಮಾಡಿದ್ರೆ ವೀಡಿಯೋನ ಶುರು ಮಾಡ್ತೀನಿ. ಇಲ್ಲಿ ನೋಡ್ಬೋದು ಗೈಸ್, ಅಪ್ಲೈ ಮಾಡಿದ ಕೂಡಲೇ ನಮಗೆ ಈ ರೀತಿ ಥ್ಯಾಂಕ್ ಯು ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು ನಮಗೆ ಬರುತ್ತೆ. ಮತ್ತು ಇಮೇಲ್ ಸಹ ನಮಗೆ ಬರುತ್ತೆ ಗೈಸ್. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಕಂಪನಿ ಹೆಸರು ಬಂದುಬಿಟ್ಟು ವೀಕ್ ಡೇ ಅಂತ. ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಅನ್ನೋ ರೋಲ್ಗೆ ಇವರು ನಮ್ಮನ್ನು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಅಂದರೆ ಕಸ್ಟಮರ್ ಸಪೋರ್ಟ್ ಕೆಲಸ ಆಗಿರುತ್ತೆ. ಇದು ರಿಮೋಟ್ ವರ್ಕ್ ಆಗಿರುತ್ತೆ, ಅಂದರೆ 100% ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ವೀಕೆಂಡ್ಸ್ ಕ್ಲೈಂಟ್ ವಿಯಾ ಪ್ಲ್ಯಾಟ್ಫಾರ್ಮ್ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಎನ್ ಫುಲ್ ಟೈಮ್ ಜಾಬ್ ಆಗಿರುತ್ತೆ ಗೈಸ್. ಇಲ್ಲಿ ನೋಡ್ಬೋದು ಕರ್ನಾಟಕ ಇಂಡಿಯಾ ಅಂತ ಸಹ ಕೊಟ್ಟಿದ್ದಾರೆ. ಫುಲ್ ಟೈಮ್ ಜಾಬ್ ಆಗಿರುತ್ತೆ, ರಿಮೋಟ್ ಆಗಿರುತ್ತೆ. ಓಕೆ, ಮತ್ತು ಕೆಳಗಡೆಗೆ ಈ ರೀತಿ 2 ಕಾಲಮ್ಸ್ ನಮಗೆ ಶೋ ಆಗುತ್ತೆ ಗೈಸ್. ಓವರ್ ವ್ಯೂ ಅಂತ, ಅಪ್ಲಿಕೇಶನ್ ಅಂತ. ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನು ಕೆಲವೊಂದು ಡೀಟೇಲ್ಸ್ ಅನ್ನೋದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓವರ್ ವ್ಯೂ ಅಲ್ಲಿ. ಡಿಸ್ಕ್ರಿಪ್ಷನ್: ದಿಸ್ ರೋಲ್ ಈಸ್ ಫಾರ್ ಒನ್ ಆಫ್ ದಿ ವೀಕ್ ಡೇಸ್ ಕ್ಲೈಂಟ್ಸ್. ಸ್ಯಾಲ್ರಿ ರೇಂಜ್ ನೋಡ್ಬೋದು ಗೈಸ್. ಸ್ಯಾಲ್ರಿ 40,000ರಿಂದ 60,000ವರೆಗೂ ನೀವು ದುಡ್ಕೋಬೋದು ಅಂತ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಲೊಕೇಶನ್ ಬಂದುಬಿಟ್ಟು ರಿಮೋಟ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ ಗೈಸ್. ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಫುಲ್ ಟೈಮ್ ಅಂತ. ವರ್ಕಿಂಗ್ ಡೇಸ್ ನೋಡ್ಬೋದು 6 ಡೇಸ್ ವರ್ಕ್, ರೊಟೇಷನಲ್ ವೀಕ್ ಆಫ್ ಅಂತ ಕೊಟ್ಟಿದ್ದಾರೆ ಗೈಸ್. ವರ್ಕ್ ಲೋಡ್ ಕಡಿಮೆ ಇದ್ದಾಗ ನಿಮಗೆ ಬರೀ 5 ದಿವಸ ಮಾತ್ರನೇ ಕೆಲಸ ಇರುತ್ತಂತೆ. ನೆಕ್ಸ್ಟ್ ಇಲ್ಲಿ ಶಿಫ್ಟ್ ನೋಡ್ಬೋದು, ನೈಟ್ ಶಿಫ್ಟ್ ಕೆಲಸ ಇರುತ್ತೆ ಗೈಸ್. ರೊಟೇಷನಲ್ ವೀಕ್ ಆಫ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ ಗೈಸ್. ಶಿಫ್ಟ್ ಬಂದು ನೈಟ್ ಶಿಫ್ಟ್ ಆಗಿರುತ್ತೆ, ರೊಟೇಷನಲ್ ಶಿಫ್ಟ್ ಅನ್ನೋದು ಕೊಡ್ತಾರೆ. ಅಬೌಟ್ ದಿ ರೋಲ್ ನೋಡಿದ್ರೆ ವಿ ಆರ್ ಲುಕಿಂಗ್ ಫಾರ್ ಎ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಟು ಜಾಯ್ನ್ ಅವರ್ ಗ್ರೋಯಿಂಗ್ ಟೀಮ್. ದ ಐಡಿಯಲ್ ಕ್ಯಾಂಡಿಡೇಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಹ್ಯಾಂಡಲಿಂಗ್ ಕಸ್ಟಮರ್ ಕ್ವೈರೀಸ್, ರಿಸಾಲ್ವಿಂಗ್ ಕನ್ಸರ್ನ್ಸ್ ಆ್ಯಂಡ್ ಎನ್ಶೂರಿಂಗ್ ಎ ಸೀಮ್ಲೆಸ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಥ್ರೂ ಎಫೆಕ್ಟಿವ್ ಕಮ್ಯುನಿಕೇಷನ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ ಗೈಸ್. ಈ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್ಗೆ ನೀವು ಮುಖ್ಯ ಕೆಲಸ ಏನಾಗಿರುತ್ತೆ ಅಂದರೆ ಸ್ನೇಹಿತರೆ, ಕಸ್ಟಮರ್ಸ್ಗೆ ಸಪೋರ್ಟ್ ಅನ್ನೋದು ಕೊಡಬೇಕಾಗಿರುತ್ತೆ. ಕಸ್ಟಮರ್ ಕ್ವೈರೀಸ್ನ ನೀವು ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಕಸ್ಟಮರ್ಸ್ ಅವರ ಪ್ರಾಬ್ಲಮ್ಸ್ ಇರುತ್ತಲ್ವ, ಅದನ್ನೆಲ್ಲ ನೀವು ರೆಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಮತ್ತು ಅವ್ರಿಗೆ ಕರೆಕ್ಟಾಗಿರುವಂತಹ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಕರೆಕ್ಟಾಗಿ ನೀವು ಕೊಡಬೇಕಾಗಿರುತ್ತೆ ಗೈಸ್. ಮತ್ತು ಇದಕ್ಕೆ ನೀವು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದರೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇದ್ದರೆ ನಿಮಗೆ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಕೀ ರೆಸ್ಪಾನ್ಸಿಬಿಲಿಟೀಸಲ್ಲಿ ನೋಡ್ಬೋದು ಸೇಮ್ ಆಗಿರುತ್ತೆ ಗೈಸ್. Respond to customer inquiries via phone, email, chat, other communication channels, resolve customer and complaints and provide appropriate solutions with a defined timeline, maintain accurate records of customer interactions and follow up actions, coordinate with internal teams to address customer concerns and ensure timely resolution, deliver a high level of customer satisfaction through professional and empathetic communication, meet quality and productive benchmarks set by the organization ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಗೈಸ್ ಅಂದರೆ ಏನು ಗೊತ್ತಾ, ಇವಾಗ ನಿಮಗೆ ಫೋನ್ಗೆ, ಇಮೇಲ್ಸ್ಗೆ, ಚಾಟ್ಗೆ ಕಸ್ಟಮರ್ಸ್ ಅನ್ನೋದು ಎಂಕ್ವೈರೀಸ್ ಹುಡುಕ್ತಾ ಬರ್ತಾರೆ. ಅವ್ರಿಗೆ ನೀವು ರಿಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕಸ್ಟಮರ್ ಕಂಪ್ಲೈಂಟ್ಸ್ ಏನಾದರೂ ಎಲ್ಲ ಇರುತ್ತಲ್ಲ, ಅದನ್ನು ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಸರಿಯಾದ ಸೊಲ್ಯೂಷನ್ ಅನ್ನೋದು ಸಮಯಕ್ಕೆ ನೀವು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಕಸ್ಟಮರ್ ಇಂಟರಾಕ್ಷನ್ ಮತ್ತು ಫಾಲೋ ಅಪ್ ಡೀಟೇಲ್ಸನ್ನು ಅಕ್ಯುರೇಟಾಗಿ ರೆಕಾರ್ಡ್ ಅನ್ನೋದು ಮಾಡಬೇಕಾಗಿರುತ್ತೆ. ಅಂತ ಇಂಟರ್ನಲ್ ಟೀಮ್ಸ್ ಜೊತೆ ಎಲ್ಲ ನೀವು ಕೋಆರ್ಡಿನೇಟ್ ಮಾಡಿ ಕಸ್ಟಮರ್ ಇಶ್ಯೂಸ್ ಅನ್ನೋದು ನೀವು ರಿಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಮತ್ತು ಪ್ರೊಫೆಷ್ನಲ್ ಮತ್ತು ಎಂಪಥೆಟಿಕ್ ಕಮ್ಯುನಿಕೇಷನ್ ಮೂಲಕ ನೀವು ಕಸ್ಟಮರ್ ಸ್ಯಾಟಿಸ್ಫಿಕೇಷನ್ ಅನ್ನೋದು ಮೈಂಟೈನ್ ಮಾಡಬೇಕಾಗಿರುತ್ತೆ. ಹೀಗೆ ಕಸ್ಟಮರ್ಸ್ ಈಗ ಪ್ರಾಬ್ಲಮ್ಸ್ ಮುಖಾಂತರ ಬರ್ತಾರಲ್ವ, ಅವ್ರಿಗೆ ನಾವು ಏನು ರಿಪ್ಲೈ ಕೊಡಬೇಕು ಅಂತ ನಮಗೆ ಟ್ರೈನಿಂಗಲ್ಲಿ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಫಾಲೋ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಬಂದರೂ ಸಹ ನಿಮಗೆ ಟೀಮ್ ಅನ್ನೋದು ಇರುತ್ತಲ್ವ ಸ್ನೇಹಿತರೆ, ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಆಗಿ ಕಸ್ಟಮರ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಕಂಪನಿ ನೀಡಿರುವ ಕ್ವಾಲಿಟಿ ಮತ್ತು ಪ್ರಾಡಕ್ಟಿವಿಟಿ ಟಾರ್ಗೆಟ್ಸ್ ಅನ್ನೋದು ನೀವು ಮೀಟ್ ಮಾಡಬೇಕಾಗಿರುತ್ತೆ.
ನೆಕ್ಸ್ಟ್ ಇಲ್ಲಿ ರಿಕ್ವೈರ್ಮೆಂಟ್ಸ್ ನೋಡ್ಬೋದು ಸ್ನೇಹಿತರೆ. ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲೈನ್ ಅಂತ ಕೊಟ್ಟಿದ್ದಾರೆ. ಗ್ರ್ಯಾಜುಯೇಷನ್ ಆಗಿರಬೇಕು ಅಂತ, ಯಾವುದೇ ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಎಕ್ಸಲೆಂಟ್ ವರ್ಬಲ್ ಮತ್ತು ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬರಬೇಕಾಗಿರುತ್ತೆ ಗೈಸ್. ಸ್ಟ್ರಾಂಗ್ ಕಸ್ಟಮರ್ ಸರ್ವಿಸ್ ಓರಿಯೆಂಟೇಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಅನ್ನೋದು ಇರಬೇಕಾಗಿರುತ್ತೆ. ಅಂದರೆ ಸೇಮ್ ಡೀಟೇಲ್ಸ್ ಆಗಿರುತ್ತೆ ಗೈಸ್. ಆಗಲೇ ನಾನು ಹೇಳಿದ್ನಲ್ಲ ಅದೇ ಆಗಿರುತ್ತೆ. ನಿಮಗೆ ಶಿಫ್ಟ್ ಕೆಲಸ ಮಾಡೋಕ್ಕೆ ನೀವು ರೆಡಿಯಾಗಿರಬೇಕು. ರೊಟೇಷನಲ್ ವೀಕ್ ಆಫ್ಸ್ ನಿಮಗೆ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಪ್ರಿಫರ್ಡ್ ಸ್ಕಿಲ್ಸಲ್ಲಿ ನೋಡ್ಬೋದು, ಅದು ಸೇಮ್ ಆಗಿರುತ್ತೆ ಗೈಸ್. ಸ್ಟ್ರಾಂಗ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಆಗಿರಬೇಕು. ಎಬಿಲಿಟಿ ಟು ಮಲ್ಟಿ ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋದು ಇರಬೇಕಂತೆ. ವಿಲ್ಲಿಂಗ್ನೆಸ್ ಟು ಲರ್ನ್ ಅಂತ ಕೊಟ್ಟಿದ್ದಾರೆ. ಮಸ್ಟ್ ಆಸ್ ಸ್ಕಿಲ್ಸಲ್ಲಿ ನೋಡ್ಬೋದು, ರಿಸಾಲ್ವಿಂಗ್ ಕನ್ಸರ್ನ್ಸ್ ಆ್ಯಂಡ್ ಎನ್ಶೂರಿಂಗ್ ಎ ಸೀಮ್ಲೆಸ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಥ್ರೂ ಎಫೆಕ್ಟಿವ್ ಕಮ್ಯುನಿಕೇಷನ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಕೀ ರೆಸ್ಪಾನ್ಸಿಬಿಲಿಟೀಸ್ ರೆಸ್ಪಾಂಡ್ ಟು ಕಸ್ಟಮರ್ ಎಂಕ್ವೈರೀಸ್ ವಿಯಾ ಫೋನ್ ಅಂತ ಕೊಟ್ಟಿದ್ದಾರೆ ಗೈಸ್. ಮತ್ತು ಗುಡ್ ಟು ಹ್ಯಾವ್ ಸ್ಕಿಲ್ಸಲ್ಲಿ ನೋಡ್ಬೋದು, ಕಸ್ಟಮರ್ ಸಪೋರ್ಟ್ ಮತ್ತು ಕಸ್ಟಮರ್ ಎಕ್ಸ್ಪೀರಿಯನ್ಸ್, ಕಸ್ಟಮರ್ ಎಕ್ಸಿಕ್ಯೂಟಿವ್ ಜಾಬ್ಸಲ್ಲಿ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಕಾಲಮ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಇಲ್ಲಿ ನೋಡ್ಬೋದು ಆಟೋ ಫಿಲ್ ಅಪ್ಲಿಕೇಶನ್ ಅಂತ ಸಹ ಇದೆ. ಇಲ್ಲಿ ನೀವು ರೆಸ್ಯೂಮ್ ಅನ್ನೋದು ಅಟ್ಯಾಚ್ ಮಾಡಬೇಕಾಗಿರುತ್ತೆ ಗೈಸ್. ಈ ರೆಸ್ಯೂಮ್ ಅನ್ನೋದು ಅಟ್ಯಾಚ್ ಮಾಡಿದ್ರೆ ಆಟೋ ಫಿಲ್ ಆಗುತ್ತೆ. ಹಾಗಿಲ್ಲ ಅಂದ್ರೂ ನೀವು ಮ್ಯಾನ್ಯಲ್ ಆಗಿ ಟೈಪ್ ಮಾಡ್ಬೋದು. ಈಸಿ ಡೀಟೇಲ್ಸ್ ಅನ್ನೋದೇ ಕೇಳಿದ್ದಾರೆ. ಓಕೆ, ಸ್ಟಾರ್ ಮಾರ್ಕ್ ಇರೋ ರಿಕ್ವೈರ್ಡ್ ಫೀಲ್ಡ್ಸ್ ಎಲ್ಲ ನೀವು ಮಸ್ಟ್ ಶುಡ್ ಟೈಪ್ ಮಾಡಲೇಬೇಕಾಗಿರುತ್ತೆ ಗೈಸ್. ಅದನ್ನು ಸ್ಕಿಪ್ ಮಾಡಬಾರ್ದು. ಓಕೆ, ಸ್ಟಾರ್ ಮಾರ್ಕ್ ಇರುತ್ತಲ್ವ ಅದು. ಮತ್ತು ಫಸ್ಟ್ ನೇಮ್ ಅನ್ನೋದು ಟೈಪ್ ಮಾಡಬೇಕಾಗಿರುತ್ತೆ. ಲಾಸ್ಟ್ ನೇಮ್ ಬಂದುಬಿಟ್ಟು ನಿಮ್ಮ ಇನಿಷಿಯಲ್ ಆಗಿರುತ್ತೆ. ಮತ್ತು ಇಮೇಲ್ ಬಂದುಬಿಟ್ಟು ಇಮೇಲ್ ಹಾಕಿ, ಫೋನ್ ನಂಬರ್ ಹಾಕಿ ಗೈಸ್. ಇಲ್ಲಿ ರೆಸ್ಯೂಮ್ ಚೂಸ್ ಫೈಲ್ ಅಂತಿದೆ ಅಲ್ವಾ, ಇಲ್ಲಿ ಸಹ ನೀವು ಚೂಸ್ ಫೈಲ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಅನ್ನೋದು ಓಪನ್ ಆಗುತ್ತೆ. ರೆಸ್ಯೂಮ್ ಆಗಬೇಕಾಗಿರುತ್ತೆ. ಕರೆಂಟ್ ಸ್ಯಾಲ್ರಿ ಏನಾದರೂ ನಿಮಗೆ ಬರ್ತಿದ್ರೆ ಅದನ್ನು ನೀವು ಆಗಬೇಕಾಗಿರುತ್ತೆ ಗೈಸ್. ಎಕ್ಸ್ಪೀರಿಯನ್ಸ್ ಪೀಪಲ್ಸ್ ಆಗಿದ್ರೂ ಅಷ್ಟೇ, ಅಟ್ಲೀಸ್ಟ್ ನೀವು 3 ಅಂತ ಹಾಕಿರಿ, 3 lakh per annum ಅಂತ. ಸೊ ದಟ್ ನಿಮಗೆ HR ಕಾಲ್ ಮಾಡಿದಾಗ ಫ್ರೆಶರ್ ಅಂತ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಮತ್ತು ಎಕ್ಸ್ಪ್ಲೇನ್ ಮಾಡಿ ಮತ್ತು ನೀವು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದರೆ ನೀವು ಖಂಡಿತ ಹೈರ್ ಆಗೋ ಚಾನ್ಸಸ್ ಇರುತ್ತೆ ಗೈಸ್. ಅದಕ್ಕೋಸ್ಕರ ಓಕೆನಾ. ನೋಟಿಸ್ ಪೀರಿಯಡ್ ಕೇಳ್ತಿದ್ದಾರೆ. ಅಂದರೆ ನೋಟಿಸ್ ಪೀರಿಯಡ್ ಅಂದರೆ ಎಷ್ಟು ಬೇಗ ನೀವು ಜಾಯ್ನ್ ಆಗ್ತೀರಾ, ನಿಮಗೇನಾದರೂ ಟೈಮ್ ಬೇಕಾ ಅಂತ ಕೇಳ್ತಿದ್ರೆ ಅದಕ್ಕೆ ನೀವು ಎಷ್ಟು ಟೈಮ್ ಬೇಕೋ ಅಷ್ಟು ಹಾಕಿ. ನಾನಿಲ್ಲಿ 0 ಹಾಕಿದ್ದೀನಿ ಗೈಸ್. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ನಿಮಗೆ ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಯುವರ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಸಹ ಬರುತ್ತೆ. ಸೇಮ್ ಕಾಪಿ ನಮಗೆ ಇಮೇಲ್ಗೆ ಸಹ ಬರುತ್ತೆ ಗೈಸ್. ಇಲ್ಲಿ ನೋಡ್ಬೋದು ಇಮೇಲ್ದು ಸಹ ನಾನು ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ಗೈಸ್, ಅಪ್ಲಿಕೇಶನ್ ಫಾರ್ಮಲ್ಲಿ ಸಹ ನಮಗೆ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಅಂತ ಬಂದಿದೆ. ಅದೇ ರೀತಿ ನಮಗೆ ಸೇಮ್ ಕಾಪಿ ಅನ್ನೋದು ಅವರು ನಮ್ಮ ಇಮೇಲ್ ಅಡ್ರೆಸ್ಗೆ ಕಳಿಸ್ತಾರಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅದನ್ನು ಸಹ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಥ್ಯಾಂಕ್ಸ್ ಫಾರ್ ಅಪ್ಲೈಯಿಂಗ್ ಟು ವೀಕ್ ಡೇ AI ಅಂತ ಕೊಟ್ಟಿದ್ದಾರೆ ಗೈಸ್. ಯುವರ್ ಅಪ್ಲಿಕೇಶನ್ ಫಾರ್ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಜಾಬ್ ವಾಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಇಫ್ ದೇರ್ ಆರ್ ಎನಿ ಕರೆಕ್ಟ್ ಲೈಕ್ ಏನಾದರೂ ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಇದ್ದರೆ ಅವರು ನಿಮಗೆ ಗೆಟ್ ಬ್ಯಾಕ್ ಅನ್ನೋದು ಹಾಕ್ತಾರಂತೆ ಗೈಸ್. ಓಕೆ, ರೆಸ್ಯೂಮ್ ಅನ್ನೋದು ಅಪ್ಡೇಟ್ ಮಾಡಿಕೊಂಡು ನಂತರ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಸೊ ದಟ್ ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆಗುತ್ತೆ. ಇಷ್ಟಾಗಿರುತ್ತೆ ಗೈಸ್ ಜಾಬ್ ಡೀಟೇಲ್ಸ್ ಎಲ್ಲ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಇಮಿಡಿಯೇಟ್ ಅನ್ನೋದು ರಿಪ್ಲೈ ಕೊಡ್ತೀನಿ. ಅದೇ ರೀತಿ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೈಪ್ ಮಾಡಿ ಗೈಸ್. ಸೊ ದಟ್ ನಾನು ನಿಮಗೆ ಸ್ಕ್ರೀನ್ಶಾಟ್ಸ್ನ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ಸಹ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಗೈಸ್. ಕಮೆಂಟ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಪರ್ಸ್ನಲಾಗಿ ಶೇರ್ ಮಾಡ್ತೀನಿ. ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ ಗೈಸ್. ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಅಂಡ್ ಬಾಯ್.